ಕುರುಡು ಅನ್ನೋದಂತೂ ನಿಜ. ಪರಸ್ಪರ ಮನಸ್ಸು ಕೊಡೋ ಅದೆಷ್ಟೋ ಪ್ರೇಮಿಗಳು ಹೊತ್ತು ಹೆತ್ತು ಬೆಳೆಸಿದ ಹೆತ್ತವರ ಕನಸುಗಳನ್ನ ಲಕ್ಷಿಸೋದಿಲ್ಲ. ತಂದೆ ತಾಯಿಯರನ್ನ ಧಿಕ್ಕರಿಸಿ ನಡೆದು ಬಿಡೋ ಹುಂಬತನಕ್ಕೆ ಕೈ ಹಾಕಿ ಬಿಡ್ತಾರೆ. ಅಂಥದ್ದೇ ಕೆಲಸವನ್ನ ಚೇತನ್ ಕೂಡ ಮಾಡಿದ್ದ. ಅದನ್ನ ಒಪ್ಪಿಕೊಳ್ಳೋದಕ್ಕೆ ತಾಯಿ ರೆಡಿ ಇರಲಿಲ್ಲ. ರಾಜಕೀಯವಾಗಿ ಗುರುತಿಸಿಕೊಂಡು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ದ ಹೆಣ್ಣುಮಗಳು ಚೇತನ್ ತಾಯಿ ರತ್ನಮ್ಮ. ಅಲ್ಲಿ ಇಲ್ಲಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾಣಿಸಿಕೊಂಡು ಬಡವರಿಗೆ ಸಹಾಯ ಮಾಡಿಕೊಂಡು ಬಂದು ದುರ್ಗದ ಬಿಜೆಪಿ ಘಟಕದ ಉಪಾಧ್ಯಕ್ಷನೂ ಆಗಿದ್ದು. ಒಟ್ನಲ್ಲಿ ಸದಾ ಚಟುವಟಿಕೆಯಿಂದ ಇರ್ತಾ ಇದ್ದ ಈ ಹೆಂಗಸು ಈಗ ಸಪ್ಪಗಾಗಿ ಹೋಗಿದ್ದಾಳೆ. ಮೊನ್ನೆ ಅಂತೂ ಗಳಗಳ ಅತ್ತೆ ಬಿಟ್ಲು. ಅದಕ್ಕೆ ಕಾರಣವಾದವನು ಮಗ ಚೇತನ್. ಅವನು ಏಕಾಏಕಿ ಕಾಣೆಯಾಗಿದ್ದ. 3 ತಿಂಗಳಿಂದಲೂ ನನ್ನ ಮಗ ನನ್ನ ಜೊತೆನೇ ಇದ್ದ. ನಿನ್ನೆ ಮಧ್ಯಾಹ್ನ ಯಾರೋ 2 ಹುಡುಗರ ಜೊತೆಗೆ ಕಾಂಪೌಂಡ್ ಹತ್ರ ಮಾತಾಡ್ತಾ ನಿಂತಿದ್ದೆ. ನಾನು ಅಡುಗೆ ಮಾಡ್ತಾ ಇದ್ದೆ ಒಳಗೆ. ಆಗ ಬಿಡು ಫ್ರೆಂಡ್ಸ್ ಹತ್ರ ಮಾತಾಡ್ತಿದ್ದಾನೆ ಯಾರೋ ಅಂತಂದು ನಾನು ಅಡುಗೆ ಮಾಡಿ ಊಟ ಕರೆಯೋಣ ಅಂತಂದು ನಿನ್ನೆ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಊಟ ಕರೆಯೋಣ ಅಂತ ಹೊರಗೆ ಬಂದೆ. ಅವ್ರು ಇರಲಿಲ್ಲ. ಇಂಥದ್ದೇ ಸಿಚುವೇಶನ್ನು ಇಲ್ಲಿಗೆ 3 ತಿಂಗಳ ಹಿಂದೆ ನಿವೇದಿತಾಗಿತ್ತು. ಅಮ್ಮನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟ ಗಂಡ ಮತ್ತೆ ಮನೆಗೆ ವಾಪಸ್ ಬಂದಿರಲಿಲ್ಲ. ಫೋನಿಗೂ ಸಿಗ್ಲಿಲ್ಲ. ಆಗ ನಾರ್ಮಲ್ ತಗ್ಗಿ ಬಗ್ಗಿ ನಡೆಯೋ ಯಾವುದಾದ್ರೂ ಹುಡುಗಿ ಆಗಿದ್ರೆ ಸ್ವತಃ ಅತ್ತೆ ಮನೆಗೆ ಹೋಗಿರೋಳು. ಆದ್ರೆ ನಿವೇದಿತಾ ಹಾಗೇನು ಮಾಡದೆ ಗಂಡ ಅಮ್ಮನ ಮಾತಿಗೆ ಕಟ್ಟು ಬಿದ್ದಿರೋ ಹಾಗಿದೆ. ವಾಪಸ್ ಮನೆಗೆ ಬರ್ತಿಲ್ಲ ಅಂತ ಮಾಧ್ಯಮದವರ ಮುಂದೆ ಕಷ್ಟ ತೋಡ್ಕೊಂಡಿದ್ಲು. ನಮ್ಮ ಅತ್ತೆ ಕಡೆನೇ ಇದೆ ಅಂತ ಅನಿಸುತ್ತೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ದುಡ್ಡಿನ ಅಂಶ ಇರ್ಬೋದು, ಮತ್ತು ಅದು ನನ್ನ ಗಂಡನಿಗೆ ಹೊಟ್ಟೆ ಒಳಗೆ ಕೇರಳದಿಂದ ತಂದುಬಿಟ್ಟು ಔಷಧಿ ಹಾಕಿರ್ಬೋದು. ಏನೆಲ್ಲ ಮಾಟ ಮಂತ್ರಗಳನ್ನು ಮಾಡಿಸ್ತಾ ಇದ್ದಾರೆ. ಎಲ್ಲ ನಡೀತಾ ಇದೆ. ಎಲ್ಲಿವರೆಗೂ ನಡೀತದೆ ಆ ಪರಮಾತ್ಮನ ಅನುಗ್ರಹ ಎಲ್ಲಿವರೆಗೂ ನಮಗಾಗೋದಿಲ್ಲ ಅಲ್ಲಿವರೆಗೂ ನಡೀತದೆ. ಒಂದಲ್ಲ ಒಂದಿನ ದುಷ್ಟಶಕ್ತಿಗಳ ವಿರುದ್ಧ ಶಿಷ್ಟಶಕ್ತಿಗಳು ಎದ್ದು ನಿಂತ್ಕೊಂಡು ಅಂದರೆ ದುಷ್ಟಶಕ್ತಿಗಳು ತನಿಗೆ ತಾನಾಗೆ ಬಂದಾಗ್ತವೆ. ನನ್ನ ಗಂಡ ತುಂಬಾ ಒಳ್ಳೆಯವರು, ಅವ್ರ ಬಗ್ಗೆ 2 ಮಾತೇ ಇಲ್ಲ. ಆದರೆ ಮಿಡ್ಲು ಮಾಡುವಂಥವರೇ ಈ ರೀತಿ ಮಾಡಿಸ್ತಾ ಇದ್ದಾರೆ ಅಂತ ಅನ್ಕೊ. ಇದನ್ನೆಲ್ಲ ನೋಡಿದ ಮೇಲೂ ಚೇತನ್ ಮನಸ್ಸು ಬದಲಿಸಿ ಮಡದಿಯ ಹತ್ರ ಬಂದಿರಲಿಲ್ಲ. ನಿವೇದಿತಾಗೆ ಒಂದು ಫೋನ್ ಮಾಡಿ ನಾನಾದ್ರೂ ನಿನ್ನ ಬಿಟ್ಟು ಎಲ್ಲಿಗೆ ಹೋಗ್ತೀನಿ, ಸ್ವಲ್ಪ ದಿನ ತಾಳ್ಮೆಯಿಂದ ಇರು, ಬರ್ತೀನಿ ಅಂತ ಹೇಳಿರ್ಲಿಲ್ಲ. ಆಗ ಈ ನಿವೇದಿತಾಗೆ ಅದೊಂದು ವಿಭಿನ್ನ ಮದುವೆ ಮುರಿದು ಬಿತ್ತು ಅಂತಾನೆ ಅದೆಷ್ಟೋ ಜನ ಮಾತನಾಡ್ಕೊಂಡಿದ್ರು. ಆಗೆಲ್ಲ ಒಳಗೊಳಗೆ ಖುಷಿ ಪಟ್ಟವಳು ರತ್ನಮ್ಮ. ಆಕೆ ಬಯಸಿದ್ದು ಅದನ್ನೇ. ಮೊದಲು ಚೇತನ್ ಮದುವೆ ಮಾಡಿಕೊಂಡಾಗ್ಲೂ ಆಕೆ ಅದನ್ನ ಮುರಿಯೋದಕ್ಕೆ ಸಾಕಷ್ಟು ಪ್ರಯತ್ನಿಸಿದ್ಲು. ನಿವೇದಿತಾ ತನ್ನ ಮಗನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡಿದ್ಲು. ಆದ್ರೆ ಮದುವೆ ಮಾಡಿಕೊಂಡು ವಾಪಸ್ ಬಂದ ಹುಡುಗ ಯಾರೂ ನನ್ನನ್ನ ಕಿಡ್ನಾಪ್ ಮಾಡಿಲ್ಲ ಅಂದಿದ್ದ. ಕಿಡ್ನಾಪ್ ಏನು ಮಾಡಿಲ್ಲ. ಬೆಳೆ 8 ಗಂಟೆ ಹೋದೆ ನಾನು. ಅಲ್ಲಿ 2:30-3 ಗಂಟೆ ಮದುವೆ ಆದ್ವಿ ಅಲ್ಲಿ ಶಿವಮೊಗ್ಗದಲ್ಲಿ ಗುಡಕಲ್ ಮಟ್ಟದಲ್ಲಿ. ನಾನು 2 ವರ್ಷದಿಂದ ಲವ್ ಮಾಡ್ತಿದ್ದೆ. ಈಗ 2 ತಿಂಗಳಿಂದ ಹೇಳಿದ್ದೆ ಅವರಿಗೆ ಇಷ್ಟಪಡ್ತಿದ್ದೆ ಅಂತ. ಅವರ ಟೈಮ್ ತಗೊಂಡು ಹೇಳಿದ್ರು ಅವರು. ಹಾಗೆ ಇಬ್ರು ಇಷ್ಟಪಟ್ಟು ಮದುವೆ ಆದ್ವಿ. ಅವನೇನೋ ಸ್ವ ಇಚ್ಛೆಯಿಂದ ಮದುವೆ ಆಗಿದ್ದೀವಿ ಅಂದಿದ್ದ. ಮುರುಘಾ ಮಠದ ಭಕ್ತರು ಅನಿವಾರ್ಯವಾಗಿ ಅದನ್ನ ಒಪ್ಕೊಂಡಿದ್ರು. ಆದ್ರೆ ಚೇತನ್ ತಾಯಿ ಮಾತ್ರ ಮಗನ ಮದುವೆಯನ್ನ ಸುತಾರಾಮ್ ಒಪ್ಲಿಲ್ಲ. ನಿವೇದಿತಾಳನ್ನ ಮನೆ ತುಂಬಿಸ್ಕೊಳ್ಳೋ ಮಾತೇ ಇಲ್ಲ ಅಂದ್ಲು. ಕಾದಾಟ ಮುಂದುವರಿತಾನೇ ಹೋಯ್ತು. ಪದೇ ಪದೇ ಮಗನ ಮದುವೆ ವಿಚಾರಕ್ಕೆ ರತ್ನಮ್ಮ ಸ್ಟೇಷನ್ಗೆ ಬರೋಳು. ಈ ಮದುವೆ ಕಾನೂನು ಊರ್ಜಿತಾನೇ ಅಲ್ಲ, ನನ್ನ ಮೈನರ್ ಮಗನ್ನ 32 ವರ್ಷದ ಹೆಂಗಸು ಮರಳು ಮಾಡೋದಕ್ಕೆ ನಾನು ಬಿಡಲ್ಲ ಅಂತ ಹಾರಾಡ್ತಿದ್ಲು. ಆದ್ರೆ ಅದನ್ನೆಲ್ಲ ಚೇತನ್ ಹಾಗೂ ನಿವೇದಿತಾ ಇಬ್ರು ತಳ್ಳಹಾಕಿದ್ರು. ಅಷ್ಟಾದ ಮೇಲೂ ಈ ಪ್ರಕರಣ ತಣ್ಣಗಾಗಿರ್ಲಿಲ್ಲ. ರತ್ನಮ್ಮ ಮಗ ಮೈನರ್ ಅನ್ನೋದಕ್ಕೆ ಒಂದಿಷ್ಟು ಪ್ರೂಫ್ ಹಿಡ್ಕೊಂಡು ಸ್ಟೇಷನ್ಗೆ ಬಂದಿದ್ಲು. ಮೈನರ್ ಹುಡುಗನ್ನ ಮದುವೆ ಮಾಡಿಕೊಂಡ ತಪ್ಪಿಗೆ ಆ ಹೆಂಗಸನ್ನ ಜೈಲಿಗೆ ಹಾಕಿ ಅಂದಿದ್ಲು. ಅದನ್ನ ಕಾನೂನಿನ ಗಮನಕ್ಕೆ ತಂದಿದ್ದೂ ಆಯ್ತು. ಆದ್ರೆ ಅದ್ಯಾವುದೂ ಪ್ರೇಮಿಗಳನ್ನ ಬೇರೆ ಮಾಡಲಿಲ್ಲ. ತಾಯಿಯ ಯಾವ ಹಠಕ್ಕೂ ಜಗ್ಗದೆ ಚೇತನ್ ನಿವೇದಿತಾ ಜೊತೆಗಿರೋ ನಿರ್ಧಾರ ಮಾಡಿಬಿಟ್ಟ. ಹಾಗಂತ ಹೆಂಡತಿನ ಹೆತ್ತವಳ ಮುಂದೆ ಕರೆದೊಯ್ಯೋ ಧೈರ್ಯವನ್ನು ಅವನು ಮಾಡಲಿಲ್ಲ. ನಿವೇದಿತಾ ಜೊತೆ ನಡೆದು ಹೋದ. ಆಕೆ ಇವನನ್ನ ಕರ್ಕೊಂಡು ಹೋಗಿದ್ದು ಅವಳ ಹುಟ್ಟೂರಾದ ದಾವಣಗೆರೆ ಜಿಲ್ಲೆಯ ಬೆಂಕಿಕೆರೆಗೆ. ಬೆಂಕಿಕೆರೆಯಲ್ಲಿ ಯಾರೂ ನಿವೇದಿತಾಳನ್ನ ತಡೆಯಲಿಲ್ಲ. ಇವರಿಬ್ಬರೂ ಸಂಸಾರ ಮಾಡೋದು ಬೇಡ ಅನ್ನಲಿಲ್ಲ. ಅಲ್ಲೇ ಒಂದು ಮನೆ ತಗೊಂಡು ಸಂಸಾರ ಶುರು ಮಾಡಿದ ನಿವೇದಿತಾ ಮೇಲೆ
ಆ ಸಂದರ್ಭದಲ್ಲಿ ಮಠದಿಂದ ಹಣ ಹೊಡ್ಕೊಂಡ್ಬಂದು ಆರಾಮಾಗಿದ್ದಾಳೆ ಅನ್ನೋ ಆರೋಪನೂ ಬಂತು. ಅದಕ್ಕೆಲ್ಲ ಆಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಚೇತನ್ ಜೊತೆಗೆ ನೆಮ್ಮದಿಯಾಗೇ ಇದ್ಲು. ಆದ್ರೆ ಈ ಗಂಡ ಹೆಂಡತಿ ಬದುಕೋದಕ್ಕೆ ಏನಾದ್ರೂ ಒಂದು ಕೆಲಸ ಅಂತ ಮಾಡ್ಬೇಕಲ್ವಾ? ಚೇತನ್ ಮಟ್ಟಿಗೆ ಅವನು ಇಂಥದ್ದೊಂದು ಕೆಲಸದಲ್ಲಿ ಪರಿಣಿತ ಅನ್ನೋ ಹಾಗಿರ್ಲಿಲ್ಲ. ಅವನು ಹೊರ ಹೋಗಿ ದುಡಿದು ತತ್ತಾ ಇದ್ದ ಬಗ್ಗೆನೂ ಮಾಹಿತಿ ಇಲ್ಲ. ಅಲ್ಲಿ ಸಂಸಾರ ನಡೀತಾ ಇದ್ದದ್ದು ನಿವೇದಿತಾಳ ಪರಿಶ್ರಮದಿಂದಾನೆ. ನಿವೇದಿತಾ ಮಠದಲ್ಲಿ ಕಲಿತಿದ್ದನ್ನ ಬದುಕಿಗೆ ಅಳವಡಿಸಿಕೊಂಡ್ಳು. ದುಡಿಮೆಗೆ ದಾರಿ ಹುಡುಕೊಂಡು ಹೊರಟು ಅಲ್ಲಿ ಇಲ್ಲಿ ಯೋಗ ಕ್ಲಾಸ್ ಹಿಡಿದು ಅದರಲ್ಲಿ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಗಲೇ ಚೇತನ್ ಮನಸ್ಸು ತಾಯಿಯ ಕಡೆಗೆ ಹೊರಳಿತು. ಅದಕ್ಕೆ ಸರಿಯಾಗಿ ರತ್ನಮ್ಮ ಕೂಡ ಮಗ ದೂರಾದ ನೋವಲ್ಲಿ ಹಾಸಿಗೆ ಹಿಡಿದಿದ್ಲು. ಅವನನ್ನ ನೋಡ್ಬೇಕು ಅಂತ ಹೇಳಿ ಮನೆಗೂ ಕರೆಸ್ಕೊಂಡ್ಲು. ಅಷ್ಟಾದ ಮೇಲೆ ಆಕೆ ತನ್ನ ಮಗ ಒಬ್ಬ ಸಂಸಾರಸ್ಥ, ಹೆಂಡತಿಯನ್ನ ಮಿಸ್ ಮಾಡ್ಕೋಬಹುದು ಅಂತೆಲ್ಲ ಯೋಚಿಸೋದಕ್ಕೂ ಹೋಗ್ಲಿಲ್ಲ. ಆಕೆಗೆ ಅವಳ ಹಠಾನೇ ಹೆಚ್ಚಾಯಿತು. ನಿವೇದಿತಾಗೂ ಸ್ವಪ್ರತಿಷ್ಠೆನೇ ಜಾಸ್ತಿ ಆಯಿತು. ಇವರಿಬ್ಬರ ನಡುವೆ ಒದ್ದಾಡಿದವನು ಚೇತನ್. ಅವನಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ತಾಯಿಯನ್ನ ದೂರ ಮಾಡೋದಕ್ಕೂ ಆಗ್ಲಿಲ್ಲ, ಹೆಂಡತಿಯ ಮೇಲಿನ ಒಲುಮೆಯನ್ನ ಸಂಪೂರ್ಣ ಬಿಡೋದಕ್ಕೂ ಆಗ್ಲಿಲ್ಲ. ಹಂಗಾಗಿ 3 ತಿಂಗಳಿಂದ ಹೆಂಡತಿಯನ್ನ ಬಿಟ್ಟಿದ್ದವನು ಅವತ್ತು ಏಕಾಏಕಿ ದುರ್ಗದಿಂದ ದಾವಣಗೆರೆ ಬಸ್ ಹತ್ತಿಬಿಟ್ಟಿದ್ದ. ಹಾಗೆ ಹೋದವನನ್ನ ಮತ್ತೆ ದುರ್ಗಕ್ಕೆ ಕರೆತಂದಿದ್ದು ಪೊಲೀಸರು. ಅವತ್ತು ಸ್ಟೇಷನ್ಗೆ ಬಂದ ಗಂಡ ಹೆಂಡತಿಯ ಮಾತು ಕೇಳಿದ್ರೆ ಈ ಸಂಸಾರದ ಸಮಸ್ಯೆ ಇಲ್ಲಿಗೆ ಮುಗಿಯೋ ಚಾನ್ಸ್ ಇಲ್ವೇನೋ ಅನ್ಸುತ್ತೆ. ಭಕ್ತರಿಗೆಲ್ಲ ಶಾಕ್ ಕೊಟ್ಟ ಸನ್ಯಾಸಿನಿಯ ಸಂಸಾರದ ತುಂಬ ಬರೀ ಶಾಕು ಅನ್ಸುತ್ತೆ. ಚೇತನ್ಗಂತೂ ಅವನು ಅದೇನ್ ಮಾಡ್ತಿದ್ದಾನೆ ಅನ್ನೋದೇ ಅರ್ಥ ಆಗ್ತಿರೋ ಹಂಗಿಲ್ಲ. ಒಂದ್ಸಾರಿ ಹೆಂಡತಿಗೆ ಶಾಕ್ ಕೊಡ್ತಾನೆ, ಒಂದ್ಸಾರಿ ತಾಯಿಗೆ. ಇಬ್ರಲ್ಲಿ ಯಾರು ಇಂಪಾರ್ಟೆಂಟು ಅಂತ ಅಳಿಯೋದಕ್ಕಾಗ್ದಿದ್ರು ಇಬ್ರನ್ನೂ ಸೇರಿಸೋ ಪ್ರಯತ್ನ ಸರಿಯಾದ ರೀತಿಯಲ್ಲಿ ನಡಿಬಹುದಲ್ವಾ? ಅದು ಅವನಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಚೇತನ್ ಮನಸ್ಸಲ್ಲಿ ಎದ್ದಿರೋ ಗೊಂದಲವಾದ್ರೂ ಏನು ಅನ್ನೋದನ್ನ ಅವನ ಮಾತು ಸ್ಪಷ್ಟಪಡಿಸುತ್ತಾ? ನೋಡೋಣ ಬ್ರೇಕ್ನ ನಂತರ.